ಸಮಾಜದಲ್ಲಿ ದೀನದಲಿತರ ಬಗ್ಗೆ ಅಪಾರ ಅನುಕಂಪಕ್ಕೆ ಸಂಕೇತವಾಗಿತ್ತು. ಅವರ ರಾಮಧ್ಯಾನ ಚರಿತೆ ಆದ್ದರಿಂದ ಕನ್ನಡ ಸಾಹಿತ್ಯದಲ್ಲಿ ಈ ಕೃತಿ ಒಂದು ಮೈಲಿಗಲ್ಲಾಗಿ ನಿಂತಿದೆ. ಮೊದಲು ಶ್ರೀ ರಾಮಾನುಜಾಚಾರ್ಯರ ಮತವಾದಂಥ ವೈಷ್ಣವ ಮತವನ್ನು ಮೊದಲು ಸ್ವೀಕರಿಸಿ ಮೋಹನ ತರಂಗಿಣಿ ಅಂತ ವೈಷ್ಣವ ಮತದಲ್ಲಿ ಬರೀತಾರೆ. ಅದನ್ನು ಮೊದಲ ಗ್ರಂಥ ಬರೆದಿದ್ದರು. ಹರಿಭಕ್ತ ಸಾರ ಮತ್ತು ಉಳಿದ ಪದ್ಯಗಳನ್ನು ಮಧ್ವ ಸಂಪ್ರದಾಯದ ಪ್ರಮೇಯಗಳನ್ನು ಎತ್ತಿಡಿದ್ದಾರೆ. ಅಲ್ಲಿ ಸಹ ಮಧ್ವಾಚಾರ್ಯರು ನೀಡಿದ್ದಾರೆ. ಇಲ್ಲಿ ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಅವರ ಯಾರೂ ಬೇರೆ ಅಲ್ಲ. ಹಾಗಾಗಿ ನೋಡಿ, ಇಲ್ಲಿ ವೈಷ್ಣವರಾಗಿ ಮತ್ತು ಮಧ್ವರಾಗಿ ಎರಡು ಸಂಪ್ರದಾಯಕ್ಕೆ ಎತ್ತಿ ಹಿಡಿದಂಥ ಮಹಾಪುರುಷರು ಕನಕದಾಸರು. ಆದ್ದರಿಂದ ಕನಕದಾಸರು ತಮ್ಮ ಕಡೆಯ ದಿನಗಳಲ್ಲಿ ಮಧ್ವ ಮತ್ತು ವೈಷ್ಣವರಾಗಿ ಕಾಗಿ ಅಲ್ಲಿಯೇ ನೆಲೆಸಿರುವ ಅಲ್ಲಿ ಎತ್ತಿ ಹಿಡಿದರು. ಆದ್ದರಿಂದ ಕನಕದಾಸರು ತಮ್ಮ ಕಡೆಯ ದಿನಗಳಲ್ಲಿ ಮಧ್ವ ಮತ್ತು ವೈಷ್ಣವರಾಗಿ ಕಾಗಿ ನೆಲೆಯಲ್ಲಿ ನೆಲೆಸಿ ಅಲ್ಲಿಯೇ ಹರಿಲೋಕವನ್ನು ತ್ಯಜಿಸಿದರು. ಅಲ್ಲಿ ಅವರು ಹೀಗೆ ದಾಸಶ್ರೇಷ್ಠರಲ್ಲಿ ಒಬ್ಬರಾಗಿ, ಕೀರ್ತನಾಕಾರರಾಗಿ, ಜನಸಾಮಾನ್ಯರ ಕವಿಯಾಗಿ, ಚಿರಸ್ಮರಣೀಯರಾಗಿ ಕನಕದಾಸರ ವಿಚಾರಗಳು ಸರ್ವಕಾಲಕ್ಕೂ ಯೋಗ್ಯವಾಗಿವೆ. ಜಾತಿ ಮತ್ತು ಧರ್ಮಗಳ ಕಂದಾಚಾರಣೆಗಳನ್ನು ಸಮಾಜದಿಂದ ತೊಲಗಿಸಿ ಆಳವಾದ ಅನುಭವದ ಮೂಲಕ ಸಮಾಜ ಕಟ್ಟುವಿಕೆಯ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಕನಕದಾಸರ ಮನುಕುಲಕ್ಕೆ ಮೌಲ್ಯಾಧಾರಿತ ಬದುಕನ್ನು ಕೊಟ್ಟಿದ್ದಾರೆ ಅಂತ